ಸುವರ್ಣ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನು ನಿಮಗೆ ನಿಮ್ಮ ಜೀವನದಲ್ಲಿ ಅತ್ಯಂತ ಖುಷಿ ಕೊಟ್ಟಂಥ ಗಳಿಗೆ ಯಾವುದು? ಅಂದರೆ ಯಾವ ವಿಷಯಕ್ಕೆ? ಯಾವುದು ನಿಮ್ಮ ಜೀವನದಲ್ಲಿ, ನಿಮ್ಮ ಇದುವರೆಗಿನ ಜೀವನದಲ್ಲಿ ನಾವು ಖುಷಿ ಅಂತ ಅನಿಸಿದ ಗಳಿಗೆ? ನಾವು ಮಾಡಿರೋ ನ್ಯೂಸ್ ಇಂಪ್ಯಾಕ್ಟ್ ಆಗಿದೆ ಅಂತ ಆದಾಗ ತುಂಬ ಖುಷಿ ಆಗುತ್ತೆ. ಹೌದು, ನಾವು ಯಾವುದಾದ್ರೂ ಒಂದು ಸ್ಟೋರಿನ ತುಂಬ ಚೆನ್ನಾಗಿ ಮಾಡಿದಂತಹ ಸಂದರ್ಭದಲ್ಲಿ, ಒಂದು ನ್ಯೂಸ್ ಬುಲೆಟಿನ್ನ ಚೆನ್ನಾಗಿ ಮಾಡಿದಂಥ ಸಂದರ್ಭದಲ್ಲಿ, ಇವತ್ತು ಚೆನ್ನಾಗಿ ಬಂತಲ್ವಾ, ಈ ಸ್ಟೋರಿನ ಚೆನ್ನಾಗಿ ಮಾಡಿದ್ವಿ ಅಲ್ವಾ, ಅದು ಇಂಪ್ಯಾಕ್ಟ್ ಆಯ್ತಲ್ವಾ ಅನ್ನೋ ಟೈಮಲ್ಲಿ ತುಂಬ ಖುಷಿ ಆಗುತ್ತೆ. ಅಶ್ವಿನಿ, ನಿಮಗೆ ದುಃಖ ಆಗಿದ್ದು, ಭಾಳ ದುಃಖ ಆಗಿದೆ ಅಂತ ಅನಿಸಿದ್ದು ಯಾವಾಗ? ಕೆಲಸದಲ್ಲಿ ದುಃಖ ಅಂತ ಯಾವತ್ತೂ ಆಗಲೇ ಇಲ್ಲ, ಯಾಕಂದರೆ ಇಟ್ಸ್ ಪಾರ್ಟ್ ಆಫ್ ನಾನು ಜೀವನದಲ್ಲಿ ಅಂತ ಕೇಳಿದೆ. ಅದೇ ನಾನು ಅದಕ್ಕೆ ಬರ್ತಾ ಇದ್ದೆ. ಕೆಲಸದಲ್ಲಿ ಯಾವತ್ತೂ ಆಗಲಿಲ್ಲ, ಜೀವನದಲ್ಲೂ ಬಹುಶಃ ಅತಿ ದುಃಖ ಆದಂಥದ್ದು ಯಾವುದೇ ಘಟನೆಗಳು ನನಗೇನು ನೆನಪಿಲ್ಲ. ಅಂದರೆ ಆಲ್ವೇಸ್ ಯು ಆರ್ ಹ್ಯಾಪಿ, ಟ್ರೈ ಟು ಬಿ ಹ್ಯಾಪಿ, ಹಾಗಿದ್ರೇ ಒಳ್ಳೇದು ಅನ್ಸುತ್ತಪ್ಪ. ಯಾವುದು ಅತಿ ದುಃಖ ಆದಂಥ ಯಾವುದೇ ಸಂದರ್ಭಗಳು ಇಲ್ಲ. ಈ ಸಮಾಜದ ಒಳಿತಿಗಾಗಿ ನಿಮ್ಮ ವಿಷನ್ ಏನು ಪ್ರತಿಮಾ? ನಿಮ್ಗೇನು ನಿಮ್ಮ ವಿಷನ್ ಏನು? ನಮ್ಮ ಸಮಾಜದಲ್ಲಿರುವಂತಹ ಕೆಡುಕುಗಳನ್ನೇನೋ ತೋರಿಸ್ತೀವಿ, ಹಾಗೆ ಒಳಿತನ್ನು ತೋರಿಸ್ತೀವಿ. ಹೀಗಿರಬೇಕು, ಹೀಗಿರಬಾರ್ದು ಅನ್ನೋದನ್ನು ತೋರಿಸಿ ವಸ್ತುನಿಷ್ಠವಾಗಿ ನಾವು ಅವ್ರನ್ನ ಮುಂದಿಟ್ಟು ಅವ್ರು ಹೇಗಿರಬೇಕು ಅನ್ನೋದನ್ನು ತೋರಿಸ್ತೀವಲ್ಲ, ಅದನ್ನು ನೋಡಿ ಅವರು ಮಾದರಿಯಾಗಿ ಒಂದು ಸ್ವಲ್ಪ ಬದಲಾದರೆ ಸಮಾಜ ಅದು ನಮ್ಮ ಮಟ್ಟಿಗೆ ಒಂದು ರೀತಿಯಲ್ಲಿ ಒಂದು ಸಾರ್ಥಕ್ಯ ಕೊಡುತ್ತೆ ಅಂತ ಅನ್ಸುತ್ತೆ. ನಿಮ್ಗೇನಾದ್ರೂ ನಿಮ್ಮ ಕಾರ್ಯಕ್ರಮದಿಂದ ನಾವು ಬದಲಾಗಿದ್ದೀವಿ ಅನ್ನುವಂಥ ಮೆಸೇಜು ನಿಮಗೆ ವಾಪಸ್ ಫೀಡ್ಬ್ಯಾಕ್ ಸಿಕ್ಕಿದೆಯಾ? ಹೌದು ಸರ್, ಬಹಳ ಸಾರ ಸಿಕ್ಕಿದೆ. ಅದು ಬದಲಾಗಿದ್ದೇವೆ ಅನ್ನೋ ಒಂದು ಸಮಾಜದ ಮುಖಿ ಒಂದಾದರೆ, ಇನ್ನೊಂದು ಈಗ ನಾವು ಯಾರದೇ ಒಬ್ಬರದ್ದೇನೋ ಸಮಸ್ಯೆ ಬಗ್ಗೆ ನಾವೇನಾದ್ರು ಪ್ರೋಗ್ರಾಮನ್ನು ಮಾಡಿರ್ತೀವಿ ಅಂತಂದರೆ, ಆ ಸಮಸ್ಯೆಯನ್ನು ಸ್ಪಂದಿಸಲಿಕ್ಕಿಂತ ಬೇರೆಯವ್ರು ಬಂದು ಸಹಾಯ ಮಾಡಿ ಅವರ ಬದುಕು ಬೇರೆ ಒಂದು ರೀತಿಯಲ್ಲಿ ತಿರುವನ್ನು ಪಡೆದುಕೊಂಡು ಒಳ್ಳೆ ರೀತಿಯಲ್ಲಿ ಬದಲಾವಣೆ ಆಗಿದ್ದನ್ನು ನಾವೇ ಕಣ್ಣಾರೆ ನೋಡಿದ್ದೀವಿ. ಅದು ಬಹಳ ನಮ್ಗೆ ಸಾರ್ಥಕ್ಯ ಕೊಡುತ್ತೆ, ನಮಗೊಂಥರ ಬಹಳ ಖುಷಿ, ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅದು. ವಿಜಯಲಕ್ಷ್ಮಿ, ನಿಮ್ಮ ಎಡಿಟರ್ ಬಾಸಿಸಮ್ ಮಾಡೋದು, ನಿಮಗೆ ಡಿಕ್ಟೇಟ್ ಮಾಡೋದು, ಇದನ್ನೆಲ್ಲ ನೀವು ಪಾಪ ಹೇಳ್ಕೊಳಕ್ಕಾಗಲ್ಲ, ನೀವೇನಿದ್ರು ಅವ್ರು ಹೊಗಳಲೇಬೇಕು. ಎಲ್ಲಿಗೆ ಸೋಕಾಸ್ ನೋಟಿಸ್ ಕೊಟ್ಬಿಡ್ತಾರೋ ಅನ್ನೋಂಥ ಭಯ ಬೇರೆ ಇರುತ್ತೆ ನಿಮಗೆ. ಆದರೂ ನಾನಿದ್ದೀನಿ, ಅವ್ರಿಗೆ ನಿಮ್ಮ ಪರವಾಗಿ ನಾನು ಬಲವಾಗಿ ಇನ್ಫ್ಲೂಯೆನ್ಸ್ ಮಾಡ್ತೀನಿ. ನಿಮಗೆ ಆ ರೀತಿ ಬಾಸಿಸಮ್ ಮಾಡೋದು ಇತ್ಯಾದಿ ಯಾವ ಥರ ಆಗಿದೆಯಾ? ಎಡಿಟರ್ ಇರೋದೇ ಬಾಸಿಸಮ್ ಮಾಡೋಕ್ಕೆ, ಹಾಗಾಗಿ ನಾವು ಅದನ್ನು ಒಪ್ಕೊಳ್ಳೇಬೇಕು. ಅವ್ರು ಬಾಸ್, ಹಾಗಾಗಿ ಬಾಸಿಸಮ್ ಮಾಡಲೇಬೇಕು. ಎಲ್ಲ ಬಾಸು ಮನೆಯಲ್ಲಿ ಮಾತ್ರ ಅವ್ರು ನಡೆಯೋದಿಲ್ಲವಂತೆ, ಅದೆಲ್ಲ ನಿಮ್ಮ ಮೇಲೆ ತೋರಿಸ್ತಾರ ಅಂತ? ಇಲ್ಲ, ಹಾಗಲ್ಲ. ಬಾಸ್ ಅಂದರೆ ಅವ್ರನ್ನ ನಾವು ಒಪ್ಕೊಳ್ಳೇಬೇಕು, ಅವ್ರು ಕೊಡುವಂಥ ಸಲಹೆನ ಒಪ್ಕೊಳ್ಳೇಬೇಕು. ಹಾಗಾಗಿ ಈಗ ಅಲ್ಲ, ನಿಮ್ಗೊಂದು ಸಣ್ಣ ಕ್ವಶನ್, ನಿಮಗೆ ನಮ್ಮ ಚಾನಲ್ ತುಂಬ ಇರಿಟೇಟಿಂಗ್ ಅನ್ಸಿರುವಂಥ ಆ್ಯಂಕರ್ ಯಾರು? ನೀವೇ? ಆ್ಯಂಕರಿಂಗ್ ಮಾಡೋದೇ ಇಲ್ಲ, ಆ್ಯಂಕರ್ ಯಾರು ನೀವು? ಈಗ ಇವತ್ತಾದ್ರೂ ಸತ್ಯ ಹೇಳಬೇಕು. ಇಲ್ಲ, ಹಾಗೇನು ಇರಿಟೇಟ್ ಅಂತ ಯಾರೋ ಇಲ್ಲ ಇರಿಟೇಟಿಂಗ್ ಅನ್ಸಿದ್ದು ನಮಗೆ ಸವಾಲು ಹಾಕಂಗೆ ಪ್ರಶ್ನೆ ಕೇಳಿದಾಗ ನಂದೊಂದು ಸ್ವಭಾವ ಇದೆ. ಯಾರ ಕೆಣಕಿದಾಗ ನನ್ನ ಒಳಗಡೆ ಇರುವ ಶಕ್ತಿ ಹೊರಗಡೆ ಬರೋದು. ನನಗೆ ಯಾರು ಕೆಣಗದೇ ಇದ್ದ ಸುಮ್ಮನೆ ಇದ್ಬಿಡ್ತೀನಿ. ಹಾಗಾಗಿ ನನಗೇನು ಆ ಥರದ್ದೇನು ಆ ರೀತಿ ಏನೋ ಅನಿಸಿಲ್ಲ. ರಿಪೋರ್ಟರ್ ಆಮೇಲೆ ನೀವು ಮತ್ತೆ ಅದೇ ಶುರು ಮಾಡ್ಬಿಟ್ರೆ ಖಂಡಿತ ಇಲ್ಲ ನಿಮ್ಗೆ ಅನ್ಸುತ್ತಲ್ಲ ಏನು ಕ್ವಶನ್ ಜಾಸ್ತಿ ತಲೆ ತಿನ್ನೋನು ನಮ್ಮ ವೀರೇಂದ್ರನೇ. ಅಣ್ಣ 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 ಅಂತ ಅಂದ್ಕೊಂಡೇ ಸ್ಕ್ರೂ ಮಾಡಿಬಿಡ್ತಾನೆ ಎಲ್ಲವ. ಆ ರೀತಿ ತೀರಾ ಹಂಗೇನಿದೆ ಅಂತಿಲ್ಲ. ಇದರೊಳಗಡೆ ದೇಶದ ಬಗ್ಗೆ ನಿಮ್ಮ ಕಲ್ಪನೆ ಏನು? ದೇಶದ ಬಗ್ಗೆ ನಿಮಗೆ ಸಮಾಜ ಯಾವ ರೀತಿ ಬದಲಾಗಬೇಕು ಅಂತ ಮಾಡ್ತೀರಿ? ನಿಮ್ಮ ಪಾತ್ರ ಏನು ಅದರೊಳಗಡೆ? ಈಗ ಮೊನ್ನೆ ನೀವು ಹೇಳಿದ್ರಿ ಹೋಮ್ ಸ್ಟೇ ನಡೀತು, ಅಥವಾ ಅಲ್ಲಿ ಇಲ್ಲಿ ಕಟ್ಟೆಚ್ಚರದ ಸುದ್ದಿಗಳನ್ನೇ ನೀವು ತೊಗೊಂಡ್ರಿ, ಕೊಲೆಯದನ್ನೇ ತೋರಿಸ್ತೀರಿ, ದರೋಡೆ ಆಗಿದ್ದೇ ತೋರಿಸ್ತೀರಿ. ಅದರಿಂದ ದೇಶ ಮುಕ್ತ ಆಗಬೇಕು. ನಿತ್ಯಾನಂದನಂತಹ ಒಂದು ಸ್ವಾಮೀಜಿ ಇದ್ದಾರೆ, ಜನರನ್ನು ಶೋಷಣೆ ಮಾಡ್ತಾ ಇದ್ದಾರೆ. ಅಂತಹ ಸ್ವಾಮೀಜಿಗಳಿಂದ ಜನ ಆಚೆ ಬರಬೇಕು, ಅವ್ರು ಚೆನ್ನಾಗಿರಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಕೂಡ ಸುದ್ದಿ ಕೊಡ್ತಾ ಇದ್ದೀವಿ. ಒಂದು ಒಟ್ಟು ಈ ಎಲ್ಲ ಕಾರ್ಯಕ್ರಮಗಳಿಂದ ಸಮಾಜವನ್ನು ಒಂದು ಎಜುಕೇಟ್ ಮಾಡೋಂಗೆ ಆಗಬೇಕು. ಈಗ ನಮ್ಮ ಪ್ರಶ್ನೆಗಳು ಅವರು ಒಂದು ಚರ್ಚೆ ಹುಟ್ಟಾಕಬೇಕು. ನಮ್ಮ ಪ್ರತಿ ಸುದ್ದಿನೂ ಕೂಡ ಒಂದು ಬದಲಾವಣೆ ತರೋದಕ್ಕೆ ಒಂದು ದಾರಿ ಆಗಬೇಕು. ಇವತ್ತು ಅತ್ಯಂತ ಬಲವಾಗಿರ್ತಕ್ಕಂಥ ಅದು ವಿಜುವಲ್ ಮೀಡಿಯಾ. ಆ ಕ್ಷಣದಲ್ಲಿ ನಾವು ಯಾವುದನ್ನು ಮುಚ್ಚಿಡೋಕ್ಕಾಗೋದಿಲ್ಲ. ಹಿಂದೆ ಒಂದು ಕಾಲ ಇತ್ತು, ಸುಳ್ಳು ಹೇಳೋದಕ್ಕೆ ಅವಕಾಶ ಇತ್ತು. ನಾವು ಇಲ್ಲಿದ್ದೀವಿ ಅಲ್ಲಿದ್ದೀವಿ ಅಂತೇಳಿ ಹಿಂದಿದ್ದವರು ಸುಳ್ಳು ಹೇಳೋದಕ್ಕೆ ಅವಕಾಶ ಇತ್ತು, ಅಥವಾ ಅವ್ರ ಸಂಪರ್ಕಕ್ಕೆ ಇರ್ತಿರಲಿಲ್ಲ. ಇವತ್ತು ಒಂದು ಸಂಪರ್ಕದ ನಡುವೆ ಒಂದು ಕ್ರಾಂತಿ ನಡೆದಿದೆ. ಒಂದು ವಿಜುವಲ್ ಮೀಡಿಯಾ ಅತ್ಯಂತ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಅದರಲ್ಲೂ ಸುವರ್ಣ ನ್ಯೂಸ್ ಅಂತೂ ಹೊಸತನದ ಜೊತೆಗೆ ಜನರನ್ನು ತನ್ನ ನಡುವೆ ತೆರೆದಿಡ್ತಾ ಇದೆ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮನೂ ಕೂಡ ಒಂದು ಹೊಸತನವನ್ನು ನಿರ್ಮಾಣ ಮಾಡ್ತಕ್ಕಂಥ ಮತ್ತು ಹೊಸ ದಿಕ್ಕಿಗೆ ಆಲೋಚನೆ ಮಾಡ್ತಕ್ಕಂಥ ಒಂದು ವಿನೂತನವಾಗಿರ್ತಕ್ಕಂಥ ಕಲ್ಪನೆ. ಈ ವಿನೂತನ ಕಲ್ಪನೆಗೆ ನನ್ನನ್ನು ಕರೆದು ಇಲ್ಲಿ ತಮ್ಮೆಲ್ಲರ ನಡುವೆ ಆ್ಯಂಕರಿಂಗ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪ್ರಧಾನ ಸಂಪಾದಕರಾದಂಥ ವಿಶ್ವೇಶ್ವರ ಭಟ್ ಅವರಿಗೆ ಮತ್ತು
ಈ ಎಲ್ಲ ತಂಡಕ್ಕೆ, ಸುವರ್ಣ ನ್ಯೂಸ್ನ ಎಲ್ಲ ತಂಡಕ್ಕೆ ನಮ್ಮ ನಡುವೆ ಕೆಲವು ಇರಿಟೇಟಿಂಗ್ ಆದರೂ ಕೂಡ ನೀವು ನಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಿ. ಆದರೆ ನಾಳೆ ಇದನ್ನೇ ಮತ್ತೆ ಮನಸ್ಸಲ್ಲಿ ಇಟ್ಕೊಂಡು ನೀವು ಒಂದು ಬ್ಲ್ಯಾಕ್ ಮಾರ್ಕ್ ಹಾಕೊಂಡ್ಬಿಡಬೇಡಿ, ಒಂದು ಸ್ವಲ್ಪ ಕರುಣೆ ಇರಲಿ. ಎಲ್ರಿಗೂ ಧನ್ಯವಾದ. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ತಮ್ಮೆಲ್ಲರಿಗೂ ಕೂಡ ವಿಶೇಷವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.